ಜಿಲ್ಲೆಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಮತ್ತು ನಾವು ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡಿದ್ದಾರೆ ಮತ್ತು ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 2 ದಿವಸದ ಸಭೆಯನ್ನು ಕರೆದಿದ್ದಾರೆ. 2 ದಿವಸವೂ ಕೂಡ ಎಲ್ಲ ಇಲಾಖೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಪ್ರತಿಯೊಂದು ಇಲಾಖೆಯನ್ನು ಕೂಡ ಅವರು ರಿವ್ಯೂ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಆಡಳಿತ ಚುರುಕಾಗಬೇಕು, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂಥೇಳಿ ಈ ಸಭೆಯನ್ನು ಕರೆದಿದ್ದಾರೆ. ಸರ್, ಯತ್ನಾಳ್ ಅವರು ಪತ್ರ ಬರೆದವರು ಗ್ಯಾರಂಟಿಗಳಿಂದ ಆರ್ಥಿಕ ವಿಪತ್ತು ರಾಜ್ಯದಲ್ಲಿ ಮನೆ ಮಾಡಿದೆ, ಗ್ಯಾರಂಟಿಗಳನ್ನು ರದ್ದು ಮಾಡಿ ಅನ್ನುವಂಥ ನಿರ್ದೇಶನ ಕೇಂದ್ರದಿಂದ ಬರಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದವರು. ಬರಲಿ, ಅವರು ಆಮೇಲೆ ನೋಡೋಣ, ಪರಿಶೀಲನೆ ಮಾಡ್ತೀವಿ. ಗ್ಯಾರಂಟಿ ಯಾಕೆಂದರೆ ರಾಜ್ಯದ ಆಡಳಿತ ಮಾಡೋದಕ್ಕೆ ಜನ ನಮ್ಮನ್ನು ಆರಿಸಿದ್ದಾರೆ, ಅವರನ್ನು ಆರಿಸಿಲ್ಲ. ಅವರನ್ನು ಕೇಂದ್ರದಲ್ಲಿ ಆಡಳಿತ ಮಾಡಿ ಅಂತ ಅವರಿಗೆ ಆರಿಸಿ ಅವಕಾಶ ಕೊಟ್ಟಿದ್ದಾರೆ. ಅವರು ಅಲ್ಲಿ ಆಡಳಿತ ಮಾಡ್ತಾರೆ, ನಾವು ಇಲ್ಲಿ ಆಡಳಿತ ಮಾಡ್ತೀವಿ. ನಮಗೆ ಅದು ಅವರ ಅಭಿಪ್ರಾಯ. ನಾವು ಆಡಳಿತ ಮಾಡೋರು ನಾವು ಹೇಳಿಲ್ವಲ್ಲ. ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೇವೆ ಮತ್ತು ಅದರ ಸಮಸ್ಯೆ ಬರ್ತದೆ ಅಂದಾಗ ಅದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿ. 58,000 ಕೋಟಿ ರೂಪಾಯಿ ನಾವೇನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೀವಿ, ಅದರ ಸಾಧಕ ಬಾಧಕಗಳನ್ನು ನಾವೇ ಮಾಡ್ಕೊಳ್ತೇವೆ. ಅದ್ರ ಬಗ್ಗೆ ಅವರ ಅಭಿಪ್ರಾಯ, ಸಲಹೆ, ಸೂಚನೆ ನಮಗೇನು ಬೇಕಾಗಿಲ್ಲ. ಆ ಥರ ನಿರ್ದೇಶನ ಕೊಡ್ಬೋದಾ ಸರ್ ಕೇಂದ್ರದಿಂದ? ಕೇಳಿದ್ದು ನಾನು, ಕೊಡಲಿ ನೋಡೋಣ ಅಂತ. ಹಾಂ ಸರ್. ಅವ್ರು ಯಾವ ರೀತಿ ಏನು ಜನ ನಮ್ಮನ್ನು ಆರಿಸಿದ್ದಾರೆ ಇಲ್ಲಿ ಆಡಳಿತ ಮಾಡೋದಕ್ಕೆ, ಅವರನ್ನು ಆರಿಸಿಲ್ಲ ಅಂತ ಹೇಳಿದ್ದು ಅದಕ್ಕೇನೆ. ಅದು ಅವರು ಆ ರೀತಿ ನಿರ್ದೇಶನ ಯಾವ ಆಧಾರದ ಮೇಲೆ ಕೊಡ್ತಾರೆ. ಇನ್ನೊಂದು ಸರ್, ಜೋಶಿ ಅವರು ಹೇಳಿದ್ದಾರೆ ಸರ್, ಅಕ್ಕಿ ಕೊಡೋಕೆ ನಾವು ರೆಡಿ ಇದ್ದೇವೆ, ಅಕ್ಕಿ ತಗೊಳ್ಳೋಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡೇ ಇಲ್ಲ. ಪತ್ರ ಬರಲಿ ನಾಳೆ. ಹಾಂ, ನಾಳೆ ಪತ್ರ ಬರಲಿ. ಮಾನ್ಯ ಜೋಶಿ ಅವರು, ಕೇಂದ್ರ ಸರ್ಕಾರ ನಾಳೆ ಪತ್ರ ಬರಲಿ. ಆಮೇಲೆ ನಾವು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತೇವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸರ್, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡೋದು ಮುಡಾ ಪ್ರಕರಣದಲ್ಲಿ. ಮುಡಾ ಪ್ರಕರಣ ಬಯಲಿಗೆ ಮಾಡಿದ್ದ ಯಾರು CM ಆಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೋ ಅವರಿಂದಲೇ ಈ ಪ್ರಕರಣ ಬಯಲಿಗೆ ಬಂತು ಅಂತ DKC ಕಡೆ ಬೆಳೆ ತೋರಿಸ್ತಾರೆ. ನನಗೆ ಗೊತ್ತಿಲ್ಲ. ಹಗರಣ ಮುಚ್ಚ ಹಾಕೊಂಡು ರಾಜ್ಯ ಸರ್ಕಾರ ಹುನ್ನಾರ ನಡೆಸ್ತಾ ಇದೆ. ನಾವು ಯಾವುದನ್ನು ಹಾಕೋದಿಲ್ಲ. ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ, ಅದರಲ್ಲಿ ಏನು ಮುಚ್ಚಾಕುವಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಮಾಡಿದ್ದಾರೆ. ಅದರ ಬಗ್ಗೆ ಪದೇ ಪದೇ ನಾವು ಏನು ಹೇಳೋವಂಥ ಅಗತ್ಯನೂ ಇಲ್ಲ. ಜೊತೆಗೆ ಕುಮಾರಸ್ವಾಮಿಯವರು ಹೇಳಿಕೆ ಕೊಡೋದ್ರ ಬಗ್ಗೆ ಕೂಡ ನನಗೆ ಯಾವ ಮಾಹಿತಿನೂ ಇಲ್ಲ. ಈ ತನಿಖೆ ಮಾಡೋಕ್ಕೆ SIT ಏನಾದ್ರು ರಚನೆ ಆಗುತ್ತೆ ಸರ್ ರಾಜ್ಯ ಸರ್ಕಾರದಿಂದ? ಇಲ್ಲ, ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ. ಅವರು CBI ಅಂತಿದ್ದಾರೆ. ಅಗತ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ? ನಾನು ಸರ್, ರೇಣುಕಾಸ್ವಾಮಿ ಕೊಲೆ ಆಗಿ 1 ತಿಂಗಳಾಯಿತು ಸರ್. ಏನು ಮಾಡಬೇಕು? ಅಲ್ಲ, ತನಿಖೆ ಆಗಿ ತನಿಖೆಯಲ್ಲಿ ಅವರು ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವರು ಹೇಳಿದ್ರೆ ಮಾಡೋಕ್ಕಾಗುತ್ತೆ? ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ. ಅದು ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ಹೈಕಮಾಂಡಿನ ಒಂದು ಸಂದೇಶ ಬಂದಿದೆಯಾ CM ಬಗ್ಗೆ ಚರ್ಚೆ ಮಾಡೋಣ ಅಂತ? ಚುನಾವಣೆಯತ್ತ ಆಡಳಿತದತ್ತ ಗಮನ. ನಾವೇ ಮೊನ್ನೆಲ್ಲ ನಾವು ಹೋಗಿದ್ವಪ್ಪ ಡೆಲ್ಲಿಗೆ. ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಹೋಗಿದ್ದೆ. ಮುಖ್ಯಮಂತ್ರಿಗಳಿದ್ದರು, ಉಪಮುಖ್ಯಮಂತ್ರಿಗಳಿದ್ದರು. ಯಾವ ಹೈಕಮಾಂಡ್ನವರು ಕೂಡ ನಮಗೆ ಆ ವಿಷಯಗಳನ್ನ ಏನು ಮಾತಾಡಲಿ. ನಾವು ನಮಗೆ ಇನ್ನೂ ಶಬಾಷ್ಗಿರಿ ಕೊಟ್ಟು ಕಳಿಸಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹಾಂ ಸರ್. ಇದು PSI ನೇಮಕದ ಏನಾಯಿತು ಅಂತ ಸರ್? ಆದಷ್ಟು ಶೀಘ್ರವಾಗಿ ಅವರಿಗೆ ಆದೇಶಗಳನ್ನು ಕೊಡ್ತೇವೆ. ಯಾಕೆಂದರೆ ಅಲ್ಲಿ ಪ್ರೊಸೀಜರಲ್ಲಿ 3 ನೋಟಿಫಿಕೇಷನನ್ನು ಮಾಡಿದರು. ಅದ್ರ ಬಗ್ಗೆ ತಮ್ಗೆ ಗೊತ್ತಿದೆ ಅಲ್ಲ. ಹಾಂ ಸರ್. ಕೋರ್ಟ್ನಲ್ಲಿ ಏನೆಲ್ಲ ನಡೀತು ಅನ್ನೋದು ಕೂಡ ತಮ್ಗೆ ಗೊತ್ತಿದೆ. ಅದನ್ನು ಎಕ್ಸಾಮ್ ಮಾಡಿ ಅಂತಿಮವಾಗಿ ಈಗಾಗಲೇ ಪಟ್ಟಿ ತಯಾರಾಗಿದೆ. ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಷನನ್ನು DPRನವ್ರು ಕೇಳಿದ್ದಾರೆ. ಅದನ್ನು ಕೊಟ್ಟ ನಂತರ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.